ಯಾಕನಾಗ್ತಿಲ್ಲ, ಫುಲ್ ಟ್ರಾಫಿಕ್ಕು. ಫಸ್ಟ್ ಆದರೆ ಎಷ್ಟು ಲೇಟ್ ಆಗ್ತಿದ್ರೆ ಬೇಜಾರಾಗ್ತೈತೆ. 1.5 ಅಂದರೆ ಜಾಕಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗ್ತೈತೆ. ಮಲ್ಕೊಂಡಾಗ ಪಿಜ್ಜಾ ಏನು ಗತಿ ಆಯ್ತದು. ನಾವು ಬಂದಿರೋಂಥ ಲೊಕೇಶನ್ ತಪ್ಪಿದೆ. ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದೆ, ಚೆನ್ನಾಗಿದೆ ಅಂದ್ಕೊಳ್ತೀನಿ. ಸೊ ನಾನು ನಿಮ್ಮ ರೈಡಿಂಗ್ ರೈನರ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವಾಗ ನೋಡ್ತಿದ್ದೀನಿ ಅಂತಂದರೆ ತಮ್ಮನೇ ನೋಡಿರ್ತೀರ, ಅದರಲ್ಲಿ ಗೊತ್ತು. ಸೊ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ ಎಕ್ಸ್ಪ್ಲೋರ್ ಮಾಡುವಂಥದ್ದು ಸ್ಟೆಂಟ್ಸ್ ವೀಡಿಯೋಸು, ಈ ಥರ ಸಂಬಂಧ ಇಲ್ದಿರೋದು ಎಲ್ಲ ವೀಡಿಯೋಸು ಆಗ್ತಾ ಇರ್ತೀನಿ. ಸೊ ಮರಿದಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಂಥ ಬೆಲ್ಲೈಕನ್ ತಪ್ಪದೆ ಆಕ್ಟಿವೇಟ್ ಮಾಡಿಕೊಳ್ಳಿ. ಸೊ ಇವತ್ತಿನ ಈ ಚಾಲೆಂಜ್ ವಿಡಿಯೋ ಏನು ಅಂತಂತಂದರೆ 30 ದಿನದಲ್ಲಿ 50,000 ದುಡಿಬೋದಾ ಈ ಸ್ವಿಗ್ಗಿನಲ್ಲಿ ಅಂತ. ಸೊ ಆಲ್ರೆಡಿ ನಾವು ಇನ್ಸ್ಟಾಗ್ರಾಮ್ಸ್ ಎಲ್ಲ ನೋಡಿರ್ತೀವಿ, 50,000, 1,00,000 ಈ ಥರ ಚಾಲೆಂಜಸ್ ಎಲ್ಲ ಮಾಡ್ತಿರ್ತಾರೆ. ಸೊ ನಾವು ಒಂದು ಸಲ ಮಾಡೋಣ, ಇದು ನನಗೆ ಫ್ಯೂಚರ್ಗೆ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ಈ ಚಾಲೆಂಜ್ ಆಕ್ಸೆಪ್ಟ್ ಮಾಡಿ ಮಾಡ್ತಾಯಿದ್ದೀನಿ. 50,000 ಮಾಡೋಕ್ಕಾಗುತ್ತಾ ಇಲ್ವೋ ಅನ್ನೋದನ್ನೆಲ್ಲ ನಾನು ಮೋಟೋ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬರೀದ್ರೆ ಚೆಕ್ ಮಾಡಿ. ಇವಾಗ ಬನ್ನಿ ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾವುದ್ರಲ್ಲಿ ಫಸ್ಟು ವ್ಲಾಗ್ ಮಾಡ್ತಿರೋದು ಅಂತಂತಂದರೆ ಇದರಲ್ಲ ನೋಡಿ. ಸೊ ಇದರಲ್ಲಿ ನಾವು ಸ್ವಿಗ್ಗಿ ಡೆಲಿವರಿ ಮಾಡ್ತಿರೋದು. ನನಗಂತೂ ಗೊತ್ತು ಇದರಲ್ಲಿ ತುಂಬ ಕಷ್ಟ ಮಾಡೋದು ಅಂತೇಳ್ಬಿಟ್ಟು, ಬಟ್ ಪರಿಸ್ಥಿತಿ ಆಗಿದೆ. ಸೊ ಸ್ಟಾರ್ಟ್ ಮಾಡ್ತಿಲ್ಲ ನಾನು, ಸ್ವಲ್ಪ ಹೊತ್ತು ಆನ್ ಮಾಡಿ ಗಾಡೀಲಿ ಅಂತ ಫಸ್ಟ್ ನಾನು ಹೇಳ್ಬಿಡ್ತೀನಿ. ಯಾಕೆ ವಾಲ್ಟ್ರ್ ಬಂದು ಆಲ್ರೆಡಿ ಹೇಳಿದ್ದೆ ನಿಮಗೆ, ವಾಲ್ಟ್ರ್ ಬಂದು ಅನ್ನ ತೊಗೊಂಡೋಗ್ತಿದ್ದಾರೆ, ಇನ್ನೊಂದು ಗಾಡಿ ಅಪ್ಪ ತೊಗೊಂಡೋಗ್ತಿದ್ದಾರೆ. ಸೊ ಅದರ ಕಾರಣದಿಂದಾಗಿ ನಾವು ಇದರಲ್ಲೇ ಸ್ವಿಗ್ಗಿ ಮಾಡುವಂಥ ಪರಿಸ್ಥಿತಿ. ಆ್ಯಂಡ್ ಇದರಲ್ಲಿ ಮಾಡಿದರೆ ಒಂಥರ ಮಜಾ ಇರುತ್ತೆ. ಯಾಕಂತಂದರೆ ನನಗೆ ಕಷ್ಟ ಇರ್ಬೋದು, ಇಲ್ಲ ಅಂದಿಲ್ಲ, ಮತ್ತು ರಿಯಾಕ್ಷನ್ಸ್ ನೋಡ್ಬೋದಲ್ಲ. ನಾವೆಲ್ಲರೂ ಅಪಾರ್ಟ್ಮೆಂಟ್ಗೆ ಹೋದಾಗ ಈ ಗಾಡೀಲಿ ಡೆಲಿವರಿ ಮಾಡ್ತಿದ್ದೀನಿ ಅಂತಂದರೆ ನಿಜವಾಗ್ಲೂ ಶಾಕ್ ಆಯ್ತಾರೆ. ಆ್ಯಂಡ್ ನಮ್ಮ ಚಾನಲ್ಗೆ ಪ್ರಮೋಷನ್ ಸಿಕ್ದಂಗೂ ಆಗುತ್ತೆ. ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಹೋಗಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ, ಫಸ್ಟ್ ಅದೇ ಕೆಲಸ ನಮ್ಮದು. ಇವಾಗ ಟೈಮ್ ಬಂದು 45. ಬನ್ನಿ ಹೋಗೋಣ ಫಸ್ಟ್ ಪೆಟ್ರೋಲ್ ಬಂಕ್ ಹತ್ರಕ್ಕೆ ಹೋಗಿ. ಅದು ಪೆಟ್ರೋಲ್ಗೆ ಎಷ್ಟು ಹಾಕ್ತಿದ್ದೀವಿ ಅಂತಂದರೆ 100 ರೂಪಾಯಿ. ಸೊ ನಮ್ಮ ಫಸ್ಟ್ ಡೇ ಮೊದಲ ದಿನೆಯ ಬಜೆಟ್ ಬಂದು 100 ರೂಪಾಯಿ. ಸೊ ಟೋಟಲ್ ಎಲ್ಲ ನಮ್ಮ ಅರ್ನಿಂಗ್ಸ್ ಬಂದು 50,000 ಆಗಬೇಕು. ಇವಾಗ ಪೆಟ್ರೋಲ್ ಹಾಕ್ಸ್ಕೊತಿದ್ದೀನಿ, ಆನ್ ಮಾಡ್ತಿದ್ದೀನಿ, ಆನೇ ಆಗ್ತಾಯಿಲ್ಲ. ಇವಾಗ ಮತ್ತೆ ಬ್ಯಾಟ್ರಿ ತೆಗೆದು ಹಾಕಿದ್ದಕ್ಕೆ ಆನ್ ಆಯಿತು. ಸೊ ಇಲ್ಲಿ ಏನಾಯಿತು ಅಂತಂದರೆ ನನ್ನ ಹತ್ರ ಕಾಸಿಲ್ವಾ, ಅನ್ನ ಹತ್ರ ಕೇಳಿದೆ, ಅನ್ನ ಹಾಕೋದೇ ಮರ್ತೋಗ್ಬಿಟ್ಟು, ನಾನು ಅನ್ನ ಕಳಿಸಿರ್ತಾನೆ ಬಿಡು ಅಂತ ಹೇಳ್ಬಿಟ್ಟು 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡೆ. ಅದೇ ಬ್ಯಾಲೆನ್ಸ್ 0 ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಫೋನ್ ಮಾಡಿದೆ, ಇಲ್ಲ ಮರ್ತೋಗ್ಬಿಟ್ಟು ಒಂದೇ ನಿಮಿಷ ಮಾಡ್ತೀನಿ ಅಂತ. ಬಂದೇ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ರಾಮು ಫೋನ್ ಮಾಡಿ ಕೇಳಿದೆ, ಅವನು ಕಳಿಸ್ದ. ಸೊ ಯಾರೋ ಒಟ್ಟನೆ 100 ರೂಪಾಯಿ ಬಂತು, ಟಕ್ ಅಂತ ಹಾಕ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಸೊ ನಮ್ಮ ಲಾಗಿನ್ ಅವರ್ಸ್ ಬಂದು 12 ಗಂಟೆಯಿಂದ ಸ್ಟಾರ್ಟು. ಸೊ ಎಷ್ಟೊತ್ತು ಮಾಡ್ತೀವಿ ಅಂತ ನನಗೆ ಐಡಿಯಾ ಇಲ್ಲ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲೇ ಒಂದು ಪಾರ್ಕ್ ಐತೆ, ಆ ಪಾರ್ಕ್ ಹತ್ರಕ್ಕೆ ಹೋಗಿ ಆನ್ ಮಾಡೋಣ ಬನ್ನಿ. ಗ್ಯಾರೇಜ್ ಹತ್ರ ಯಾಕೆ ಅಂತಂದರೆ ಹತ್ರ 3 ದಿನದಿಂದ ಮೊಬೈಲ್ ಹೊಡ್ರ್ ಹಾಕು ಅಂತ ಕೇಳ್ತಾನೇ ಇದ್ದೆ ಅವನಿಗೆ. ಬೇವರ್ಸಿ ನಮ್ಮ ಹಾಕೇ ಇಲ್ಲ. ಸೊ ಇವಾಗ ಬೇಗ ಹೋಗಿ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಟೈಮ್ ಆಗಿತ್ತು. ಸೊ ಅದರಿಂದ ಡೈರೆಕ್ಟ್ ಇವಾಗ ಡ್ಯೂಟಿನೇ ಸ್ಟಾರ್ಟ್ ಮಾಡೋಣ. ಸೊ ಇವಾಗ 12 ಗಂಟೆ ಆಯಿತು. ಫಸ್ಟ್ ಶಿಫ್ಟ್ನ ಬುಕ್ ಮಾಡ್ತಾಯಿದ್ದೀವಿ. ತದನಂತರ ಆನ್ಲೈನ್ಗೆ ಹೋಗ್ತಾಯಿದ್ದೀವಿ. ನನಗೆ 55 ರೂಪಾಯಿ ಪರ್ ಆರ್ಡ್ರ್ ಕೊಡ್ತಿದ್ದಾನೆ ಅಂತಂದರೆ ನೋಡಿ, ಇನ್ಸೆಂಟಿವ್ ಇಲ್ಲ ಅದಕ್ಕೆ. ಅದರಿಂದನೇ ಅವರು ಇನ್ಸೆಂಟಿವ್ ಕೊಡ್ದಿರಂಗೆ ಈ ಥರ 55 ರೂಪೀಸ್ ಒಂದು ಆರ್ಡ್ರ್ ಅಂತ, ಅಂದರೆ ಒಂದು ಲೆಕ್ಕಕ್ಕೆ 80 ರೂಪಾಯಿ ಒಂದು ಆರ್ಡ್ರ್. ಈಗ ನಾನು ಹೇಳಿದ್ನಲ್ಲ, ಸೊ ಅದ್ರ ಮೇಲೆ. ಸೊ ಫಸ್ಟ್ ಆರ್ಡ್ರ್ ಬರಲಿ, ಆಮೇಲೆ ನಾನು ಹೇಳ್ತೀನಿ. ಆ್ಯಂಡ್ ನಾರ್ಮಲಾಗಿ ಈ ಥರ ಇರೋದಿಲ್ಲ, ನಾಳೆ ಮತ್ತೆ ಚೇಂಜ್ ಆಗ್ಬೋದು. ನಾನು ನಾಳೆ ಮತ್ತೆ ತೋರಿಸ್ತೀನಿ. ಸೊ ಇವಾಗ ನೋಡಿ ನನ್ನ ಸ್ಕ್ರೀನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಆರ್ಡ್ರ್ ಬಂದಿದೆ ಎಲ್ಲಿ ಅಂತಂದರೆ O4H ಅಂತ ಹೇಳ್ಬಿಟ್ಟು. ಫಸ್ಟ್ ಆರ್ಡ್ರ್ ಎಲ್ಲ ಹಾಕಿದ್ದಾನೆ ಅಂತಂದರೆ ಲಾಂಗ್ ಹಾಕಿದ್ದಾನೆ. ಎಲ್ಲಿ ಅಂತಂದರೆ ಚಾಮರಾಜೇಂದ್ರ ಉದ್ಯಾನವನ. ಸೊ ಶಾಂತಿನಗರ್ ಇನ್ನೂ ಆ ಕಡೆ ಮುಂದೆ ಇಲ್ಲ. ಸೊ ಆರ್ಡ್ರನ್ನ ಆ್ಯಸೆಪ್ಟ್ ಮಾಡ್ತಿದ್ದೀವಿ 80 ರೂಪಾಯಿಗೆ. ನಾರ್ಮಲಾಗಿ ಇದ್ದಿದ್ರೆ ನಾನು ಆ್ಯಸೆಪ್ಟ್ ಮಾಡ್ತಿರಲಿಲ್ಲ. ಸೊ ಫಸ್ಟ್ ಆರ್ಡ್ರ್ ಇದು ಕೊಟ್ಟಿರೋದ್ರಿಂದ ಆ್ಯಸೆಪ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಇಲ್ಲೇ O4H ಎಲ್ಲಿರೋದು ಪಿಕಪ್ ಮಾಡಿಕೊಂಡು ಕಂಟಿನ್ಯೂ ಮಾಡೋಣ. ಫಸ್ಟ್ ಆರ್ಡ್ರ್ ಪಿಕಪ್ ಮಾಡೋಕೆ ಹೋಗ್ತಾಯಿದ್ದೀವಿ, ನೋಡೋಣ ಬನ್ನಿ. ಟೇಕ್ ಎ ಸೆಲ್ಫಿ. ಒಂದು 7.9 ಇದೆ. ಸೊ ತುಂಬ ಲಾಂಗ್ ಹಾಕ್ಬಿಟ್ಟವನೇ. ಸ್ವಲ್ಪ ಅರ್ಜೆಂಟ್ನಲ್ಲಿ ಆಕ್ಸೆಪ್ಟ್ ಮಾಡ್ಬಿಟ್ಟನು ಅಂತ ಅನ್ನಿಸ್ತೈತಿ. ಯಾಕಂತಂದರೆ ಇವತ್ತು ನಮಗೆ ಆ ಥರ ಇನ್ಸೆಂಟಿವ್ ಕೊಟ್ಟಿರ್ಬೇಕಾದ್ರೆ ನಾವು 2 ರಿಂದ 3 ಆರ್ಡ್ರ್ ಕ್ಯಾನ್ಸಲ್ ಮಾಡ್ಕೋಬೋದು. ಸೊ ಆ ಕಾರಣದಿಂದ ಹೇಳ್ತಾ ಇದ್ದೆ. ಶಾಂತಿನಗರಿಂದ ಹೋಗಿ ಸ್ಟ್ರೈಟ್ ಹೊಸೂರು ರೋಡ್ ಇದೆ, ಅಲ್ಲಿಂದ ತುಂಬ ಹತ್ರನೇ. ಬಟ್ ಸ್ವಲ್ಪ ಕಷ್ಟ. ಎಲ್ಲಿ ಶೋಲೆ ಸರ್ಕಲ್ ಅಂತೆ, ರಿಚ್ಮಂಡ್ ಟೌನು. ಬನ್ನಿ ಹೋಗೋಣ. ಇವಾಗ ಆ ಕಡೆ ಸಿಗ್ನಲಿಂದ ದಾಟ್ಕೊಂಡು ಲೊಕೇಶನ್ ಹೋಗ್ತಾ ಇದ್ದೀವಿ.
ಇನ್ನು 4.5 ಕಿಲೋಮೀಟರ್ಸ್ ಐತೆ. ಸೊ ಯಾಕೆ ಸೈಡಲ್ಲಿ ನಿಲ್ಸಿದೆ ಅಂದರೆ ಕಾಲ್ ಮೇಲೆ ಕಾಲು ಬರ್ತಾಯಿತ್ತು, ಅದಕ್ಕೆ. ಬನ್ನಿ ಮತ್ತೆ ನಮ್ಮ ರೈಡ್ ಸ್ಟಾರ್ಟ್ ಮಾಡೋಣ. ಸೊ ಆಲ್ವೇಸ್ ಮಿರರ್ ಓಪನ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಅದು ಕರೆಕ್ಟಾಗಿ ಸೆಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ದಾರಿನೇ ಗೊತ್ತಾಗ್ತಾಯಿಲ್ಲ. ಎಲ್ಲಿದ್ದೀವಿ ಅಂತಂದರೆ ಶಾಂತಿನಗರ ದಾಟ್ಕೊಂಡು ಸ್ವಲ್ಪ ಮುಂದೆ ಹೋಯ್ತಾ ಇದ್ದೀವಿ. ಸೊ ಇಲ್ಲ ಮ್ಯಾಪ್ ನೋಡ್ಕೊಂಡು ಒಂದ್ಸಲ ಹೋಗ್ಬೇಕು. ಅಯ್ಯಪ್ಪ, ಯಾಕಂದರೆ ಮ್ಯಾಪಲ್ಲಿ ವಾಯ್ಸ್ ರೆಕಗ್ನೈಸೇಷನ್ ಅಂತ ವಾಯ್ಸಲ್ಲಿ ಇರುತ್ತಲ್ಲ, ಅದು ಆನ್ ಮಾಡಿಲ್ಲ. ಸೊ ಅದು ಆನ್ ಮಾಡಿಕೊಂಡು ಲೊಕೇಶನ್ ನೋಡ್ಕೊಂಡು ಹೋಗೋಣ. ಟ್ರಾಫಿಕ್ ಇದ್ದಂಗಿದೆ. ಇಲ್ಲಿ ಹೊಸ ರೋಡ್ ಒಂದು ಜಾಯಿಂಟ್ ಆಗಿಬಿಟ್ರೆ ಅಲ್ಲಿಂದ ಈಸಿ, ಒಂದೇ ರೋಡು. ಯಾಕಂದರೆ ಆಲ್ರೆಡಿ ಇಲ್ಲೆಲ್ಲ ಸ್ವಿಗ್ಗಿ ಡೆಲಿವರಿ ಎಲ್ಲ ಬೇಜಾನ್ ಮಾಡಿದ್ದೀನಿ ನಾನು, ಮಸ್ತ್ ಮಾಡಿದ್ದೀನಿ, ಒಂದು ಚೂರಲ್ಲ. ಇವಾಗ ಹೆಂಗೆ ಹೋಗ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಅಯ್ಯೋಯ್ಯೋ, ಹೆಂಗಂಗೋ ಹೋಗ್ತಾಯಿದ್ದಾರೆ ದೋರಿ. ಯಪ್ಪ, ಚಿಕ್ಕಮೋರಿ ಪಕ್ಕದಲ್ಲಿ ಸಂಧಿ ಐತೆ, ಆ ಸಂಧಿನಲ್ಲಿಂದ ಬರ್ತಾ ಐತೆ. ಈಗ ಫುಲ್ ಟ್ರಾಫಿಕ್ಕು. ಫಸ್ಟ್ ಆರ್ಡ್ರೆ ಎಷ್ಟು ಲೇಟ್ ಆಗ್ತಿದ್ರೆ ಬೇಜಾರಾಗ್ತೈತೆ. ಸೊ ನೆಕ್ಸ್ಟ್ ಯಾವುದು ಲಾಂಗ್ ಬಂದರೂ ಒಂದು 2 ಆರ್ಡ್ರ್ ಕ್ಯಾನ್ಸಲ್ ಮಾಡ್ಬೋದು. ಅದ್ಮೇಲೆ ಪೆನಾಲ್ಟಿ ಆಗ್ತಾನೆ 40 ರೂಪಾಯಿ. ಹಾಕಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯಾರು ಕೊಟ್ಬಿಟ್ಟು ಫಸ್ಟು ನಾನು ಪೇಟಿಎಮ್ಗೆ ಹೋಗ್ತೀನಿ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ ರೀ. ಇನ್ನೂ ನಮ್ಮ ಲೊಕೇಶನ್ಗೆ 900 ಮೀಟರ್ಸ್ ಇದೆ ಅಷ್ಟೇ. ಸೊ ಅಲ್ಲಿಗೆ ಹೋದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ದೂರ ಬಂದೆ, ಮತ್ತೆ ಸಿಗ್ನಲ್ಲು. ಕಿವಿಲೊಬ್ಬ ಕಿರ್ಚಾಡ್ಕೊತಾನೆ, ಡಿಯರ್ ಪಾರ್ಟ್ನರ್, ನಿಮ್ಮ ಆರ್ಡ್ರ್ ಆನ್ಗೋ ಹಿಂಗಲ್ಲಿದೆ, ಹೋಗ್ರಿ ಬೇಗ ಅಂತ. ಕಿತ್ತೋನಮ್ಮ, ನನಗೆ ಗೊತ್ತಿಲ್ವೇನೋ, ಮಾಡ್ತಿಲ್ವೇನೋ, ಟ್ರಾಫಿಕ್ ಇಲ್ವಾ, ಸಮಾಧಾನ. ಸೊ ಇದು ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಜಸ್ಟ್ ಇಲ್ಲಿಂದ 200 ಮೀಟರ್ಸ್ ಅಷ್ಟೇ ಇರೋದು, ಅದಕ್ಕೆ ಎಷ್ಟು ಲೇಟ್ ಆಗ್ತೈತೆ. ಮ್ಯಾಪ್ ನೋಡಿದೆ, ಈ ಕಡೆ ಫುಲ್ ಟ್ರಾಫಿಕ್ ಐತೆ. ಸೊ ಅದರಿಂದ ಈ ಕಡೆ ಹೋಗ್ಬೋದಾ ಅಂತ ಹಾಕಿದ್ರೆ ಹೋಗ್ಬೋದು ಅಂತ ತೋರಿಸೈತೆ. ಅದಕ್ಕೆ ಈ ಕಡೆಯಿಂದಾನೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹಿಂಗೆ ಬರ್ತಾಯಿದ್ದೀನಿ. 200 ಮೀಟರ್ಸ್ ಅಷ್ಟೇ ಇರೋದು. ಸೊ ಅಲ್ಲಿ ಅಷ್ಟು ಟ್ರಾಫಿಕ್ ಐತೆ, ಅದನ್ನ ದಾಟ್ಕೊಂಡು ಹೋಗೋದಕ್ಕೆ ಸಖತ್ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಈ ಕಡೆಯಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಹಿಂಗೆ ಹೋಯ್ತಾ ಇದ್ದೀನಿ. ಯಾವ ರೈಟಪ್ಪ, ಈ ರೋಡ ಈ ಟೈಮಲ್ಲಿ ಬೇರೆ ಕಾಲ್ ಮಾಡ್ತೀವಿ, ಎಲ್ಲ ಬರ್ಸ್ತಾರೆ. ಅದು ಒನ್ ವೇ, ನಾವು ಹೋಗ್ಬೇಕಾದ್ರೆ ಆ ರೋಡ್ ಯೂ ಟರ್ನ್ ಮಾಡೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಸೊ ಈ ಲೊಕೇಶನ್ ಬರ್ತಿರೋದು ಇದೆ ಫಸ್ಟ್ ಟೈಮ್. ನಾನು ಸ್ಟ್ರೈಟ್ ಹೋಗಿದ್ದೀನಿ, ಬಟ್ ಈ ಕಡೆಯಿಂದ ನರಿಗೆ ದಾರಿ ಗೊತ್ತಿಲ್ಲ. ಒನ್ ವೇ ತಾನೇ, ಬರ್ಬಾರ್ರು ಅಲ್ಲಿ ದಾರಿ ಹೋಗ್ಬಿಟ್ಟೆ. ನಾನು ಒನ್ ವೇ ಅದು ನೋಡ್ಬಿಟ್ಟು ಬರ್ತಾಯಿದ್ದೀನಿ, ವಾಪಸ್ಸು ಬರ್ತಾವ್ರೆ ಹಿಂಗೆ. ಸೊ ಟರ್ನ್ ಲೆಫ್ಟ್. ಏನಿವೆಲ್ಲ ಏನೇನೋ ಹಾಕವ್ರೆ, ಒಟ್ಟಿನಲ್ಲಿ ಇದು ಮುಸ್ಲಿಂ ಮರಿ ಅಂತ ಗೊತ್ತಾಯ್ತೈತೆ ಅಷ್ಟೇ. ಇರೋರು ಲೆಫ್ಟ್ ತೊಗೋಬೇಕು. ಸ್ವಲ್ಪ ಮುಂದೆ ಹೋದ್ರೆ ನಮ್ಮ ಲೊಕೇಶನ್ ಸಿಗುತ್ತೆ ಅಂತ ಗೂಗಲ್ ಮ್ಯಾಪ್ ಹೇಳ್ತಾ ಇದೆ. ನಾನು ನೋಡ್ತಾ ಇಲ್ಲ, ಕೇಳಿಸ್ಕೊತಿದ್ದೀನಿ. ಅದು ಹೇಳ್ತಾ ಇತ್ತೆ, ನಾನು ಕೇಳಿಸ್ಕೊತಿದ್ದೀನಿ. ಸೊ ಬೇವರ್ಸಿ ನನ್ನ ಮಗ ಮೊಬೈಲ್ ನೋಡ್ರಿ ಹಾಕಿದ್ರೆ ನಾನು ಆರಾಮಾಗಿ ನೋಡ್ಕೊಂಡು ಹೋಯ್ತಿದ್ನ. ಕಿತ್ತೊಂದು ನನ್ನ ಮಗ. ನಾನು ಲೊಕೇಶನ್ ಬಂದು ರೀಚ್ ಆಗೋಯ್ತು. कस्टमर कॉल ಮಾಡೋಣ ರೀ. हाँ, आपको ग्राउंड फ्लोर सिक्योरिटी के पास भेज दीजिए. हाँ ठीक है भाई, ठीक है. भैया ಎಲ್ಲೋದ ಅವನು? ಭಯ್ಯ ಗ್ರೌಂಡ್ ಫ್ಲೋರ್ ಸೆಕ್ಯೂರಿಟಿ ಯಾರತ್ತ ಇದು? ಸ್ವಿಗ್ಗಿಯಿಂದ ದೇವರಾಜ್ ಅಂತ. ದೇವರಾಜ್. ಹಾಂ, ಗ್ರೌಂಡ್ ಫ್ಲೋರ್ ಅಲ್ಲಿ ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ಹಾಂ, ಈ ಕಡೆನಾ? ಓಕೆ, ಇಲ್ಲೇನಾ? ಕೆಳಗಡೆನಾ? ಇಲ್ಲ ಮ್ಯಾಮ್, ಓದೇನಾ? ಅಣ್ಣ ದೇವರಾಜ್ ಅಂತ ಕೊಟ್ಬಿಡಿ. ಬನ್ನಿ ಈಗ ನಾವು ಸೆಕೆಂಡ್ ಆರ್ಡರ್ ಹೋಗೋಣ. ಸೊ ಇದು ಪಕ್ಕ ನಾವು ಔಟ್ ಆಫ್ ಝೋನಲ್ಲಿರೋದು. ಅಯ್ಯೋ, ಇವತ್ತು 80 ರೂಪಾಯಿ ಪಕ್ಕದಲ್ಲಿ ಕೊಟ್ಟರು ಕೊಡ್ತಾನೆ ಕಿತ್ತೊಂದು. ಯಾಕೆಂದರೆ ವಿಡಿಯೋ ಆನ್ ಮಾಡೋ ಒಂದು ಇದರ ಜೋಶ್ನಲ್ಲಿ ಬಂದ್ಬಿಟ್ಟೆ ಇಲ್ಲಿಗೆ. ಇಲ್ಲಂದಿದ್ರೆ ನಾನು ನಿಜ ಬರ್ತಾನೆ ಇರ್ತಾಯಿರಲಿಲ್ಲ. ಇವಾಗ ನೋಡಿ, ನಾ
ಲಾಂಗ್ ಆರ್ಡ್ರ್ ಎಲ್ಲ ಹಾಕೋರು ಬರೋದಿಲ್ಲ ನಾನು. ಗಾಡಿ ಬರಪ್ಪ ರೋಡಲ್ಲಿ ನಿಲ್ಸ್ಬಿಟ್ಟೋಗಿದ್ದೀನ, ನನ್ನ ಮಕ್ಳು ಕೇಸ್ ಹಾಕ್ಬಿಡ್ತಾನೆ ಕೇಳೋ ನಾನು. ಬನ್ನಿ ಫಸ್ಟ್ ಇಲ್ಲಿಂದ ನಿಧಾನಕ್ಕೆ ಮೂವ್ ಆಗೋಣ ಅಂದರೂ ಅಡ್ರೆಸ್ ಗೊತ್ತಿಲ್ಲ ಹೆಂಗೆ ಹೋಗೋದು ಅಂತ. ನೆಕ್ಸ್ಟ್ ಅವ್ನು ಆರ್ಡ್ರ್ ಹಾಕಂಗೆ ಕಾಣ್ತಾ ಇಲ್ಲ. ಸೊ ಅದಕ್ಕೆ ಬಿ ಟಿ ಎಮ್ ಲೊಕೇಶನ್ ಹಾಕೊಂಡು ನಾನೇ ಹೋಗ್ತಿದ್ದೀನಿ. ಗಾಡಿ ಹಾಕೋಣಾಗ್ತಿಲ್ಲ, ಸ್ಟ್ಯಾಂಡ್ ಹಾಕ್ತಿದ್ದೀನ ಎತ್ತಿಲ್ಲ. ಅದಕ್ಕೆ ಒಂದು ಸೆಕೆಂಡ್ ಬಾಯಿಗೆ ಬಂತು, ಯಾಕೆ ಗಾಡಿ ಆನ್ ಆಗ್ತಿಲ್ಲ ಅಂತ. ಸ್ಟ್ಯಾಂಡ್ ಎತ್ತಿಲ್ಲ ಅದಕ್ಕೆ. ಅವ್ನು ಹಾಕೋವರೆಗೆ ಇಲ್ಲಿ ಕೂತ್ಕೊಂಡಿದ್ರೆ ಈ ಬಿಸಿಲಲ್ಲಿ ಸತ್ತೋಗ್ಬಿಡ್ಬೇಕು ನಾವು. ಇದೇ ಅನಿಸುತ್ತೆ. ಅಡಿರೋ ಕರೆಕ್ಟಾಗಿ ಹೋಗ್ತಿದ್ದೀನಿ ಅಂತ ಅಂದ್ಕೊಳ್ತೀನಿ, ನೋಡೋಣ. ಕರೆಕ್ಟ್ 400 meters ಅಲೆಕ್ಸಾಂಡರ್ ಸ್ಟ್ರೀಟ್. ಸೊ ಇವಾಗ ಬಿ ಟಿ ಎಮ್ಗೆ ಹೋಗಬೇಕು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದರೆ 6.500 meters 2 kilometers ಇದೆ, ಅಂದರೆ 6 ಕಿಲೋಮೀಟ್ರು. ಸೊ ಅಲ್ಲಿ ಬಿಸಿಲು ಬೇರೆ ಬೇಜಾನೇ ಐತೆ. 1.5 ಅಂದರೆ ಜಾಕಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗ್ತೈತೆ. ಎಲ್ಲ ಈಸಿನೇ, ಬನ್ನಿ ಆರಾಮಾಗಿ ಮಾಡ್ಕೊಂಡು ಹೋಗೋಣ. ಹೆಂಗಿದ್ರೆ ರೆಡ್ ಸಿಗ್ನಲ್ ಐತೆ, ಅಷ್ಟೊತ್ತಿಗೆ ಬೇಗ ನೋಡೋಣ. ಬಿ ಟಿ ಎಮ್ ಹತ್ರ ಹಾಕೋವನೆ. ಸೊ ಅಲ್ಲಿ ಹೋಗೋಣ ಬನ್ನಿ. ಮತ್ತೆ ರಿಟರ್ನ್ ಹೋಗ್ಬೇಕಂದ್ರೆ ನೋಡ್ದೋಗ್ಬಿಡುತ್ತೆ. ಆಡ್ಗಡಿ ರೋಡಲ್ಲಿ ಪಿಕಪ್ಪು, ಡ್ರಾಪ್ ಬಂದು ನಮ್ಮ ಬಿ ಟಿ ಎಮ್ಮಲ್ಲಿ. ಸೊ ಸ್ಟ್ರೈಟ್ ಒಂದೇ ರೋಡ್ ಬಿಡಿ, ರೈಟ್. ಸೊ ಸ್ವಿಗ್ಗಿ ಬಂದು ಏನು ಹೇಳ್ತಿದೆ ಅಂತಂದರೆ, ಈ ಕಡೆ ಇಲ್ಲಿ ಯೂಟರ್ನ್ ತೊಗೊಂಡು ಇಲ್ಲೋಗಿ ಪಿಕಪ್ ತೊಗೊಂಡು ಮತ್ತೆ ಅಲ್ಲಿ ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಬರ್ಬೇಕಂತೆ. ಸೊ ಅದಕ್ಕೆ ನಾನು ಗಾಡಿ ಆಪೋಸಿಟಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿ ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಹೊರಗಡೆ ಹೋಗಿ ತೊಗೊಂಬರೋಣ. ಫೋನಲ್ಲಿ ಬೇರೆ ಚಾರ್ಜಿಂಗ್ ಕಮ್ಮಿ ಐತೆ. ಬೈ 670 ನಮ್ಮ ಐಟಮ್ ತೊಗೊಂಡಾಯಿತು. ಸೊ ನೋಡಿ ಇದೇ ಐಟಮ್. ಕಿಲೋಮೀಟರ್ ಅಂದರೆ ಇಲ್ಲಿಂದ 3.2 kilometers ಇದೆ. ಸೊ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಬನ್ನಿ ಹೋಗೋಣ. ಸೊ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅಂತ ಹೇಳಿದ್ದೀನಿ, 3.6 kilometers. ಕೋರಮಂಗ್ಲದಿಂದ ಹಿಡಿದು ತಾವರೆಕೆರೆ ಹತ್ರ ಹೋಗಿ ಅಲ್ಲಿಂದ ಉಡುಪಿ ಕಡೆ ಲೆಫ್ಟ್ ತೊಗೊಂಡ್ರೆ ಅಲ್ಲೇ ನಮ್ಮ ಲೊಕೇಶನು. ಹೋಗ್ತೀನಿ. ಹೆಂಗಿದ್ರು ಕೋರಮಂಗ್ಲದಲ್ಲೆಲ್ಲ ಟ್ರಾಫಿಕ್ ನಾರ್ಮಲಾಗಿ ಗೊತ್ತಿರೋದೆ. ಸೊ ಹೇಳೋವಂಥದ್ದು ಏನಿಲ್ಲ, ಬನ್ನಿ ಅಲ್ಲಿಗೆ ಹೋಗೋಣ. ಕೋರಮಂಗ್ಲದಲ್ಲಿ ಅಂದ್ಕೊಂಡಂಗೆ ಫುಲ್ ಟ್ರಾಫಿಕ್ ಐತೆ. ಬೇರೆ ಶಾರ್ಟ್ಕಟ್ ಎಲ್ಲ ಯಾವುದೂ ಇಲ್ಲ. ಹಿಂಗೆ ಒಂದೇ ಒಂದು ದಾರಿ ಹೋಗಬೇಕು. ಆ ಕಡೆಯಿಂದ ಹೋದರೆ ಲಾಂಗ್ ಆಗಿಬಿಡುತ್ತೆ, ಈ ಕಡೆಯಿಂದ ಬಂದರೆ ಟ್ರಾಫಿಕ್ ಆಗಿಬಿಡುತ್ತೆ. ಆ್ಯಂಡ್ ಅದಲ್ದ್ರೆ ಈ ರೋಡ್ ತುಂಬ ಈಸಿ ಇದೆ, ಆರಾಮಾಗಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ಈ ರೋಡಿಗೆ ಬಂದೆ. ಆದರೆ ಫುಲ್ಲು ಟ್ರಾಫಿಕ್. ಇಲ್ಲಿಂದ 2 kilometers ಐತೆ, ಹೋಗ್ಬಿಡ್ಬೋದು. ಸೊ ಇಲ್ಲೇ ಸೆಕೆಂಡ್ ಫ್ಲೋರ್ ಅಂತೆ. ಬನ್ನಿ ಇವಾಗ ಕೊಟ್ಬಿಟ್ಟು ಸೆಕೆಂಡ್ ಆರ್ಡ್ರೆ ಇಷ್ಟೊತ್ತೈತೈತೆ. ಮೈನ್ ರೋಡ್ ಬೇರೆ ಪಾರ್ಕಿಂಗ್ ಮಾಡಿದ್ದೀನಿ, ಬೇಗ ಬರಬೇಕು. ಕೊಟ್ಟು ಬಂದೈತಿ. ಇವಾಗ ನಮಗೆ ಆರ್ಡ್ರು ಲೇ ಪಿಯಾನೋ ಪಿಜ್ಜಾ ಅಂತ ಬಂದೈತೆ. ಸೊ ಇದು 7th Cross ರೋಡಲ್ಲಿ ಐತೆ. ಸೊ ಅಲ್ಲೋಗಿ ಪಿಕಪ್ ಮಾಡಿಕೊಂಡು ಮತ್ತು ಡ್ರಾಪು ಅಲ್ಲಿಂದ ಸ್ವಲ್ಪ ಹತ್ರನೇ ಇದೆ. ಎಲ್ಲಿ ಅಂತಂದರೆ ರಾಗಿಗುಡ ಹತ್ರ. ಸೊ ಅಲ್ಲೋಗಿ ರಾಯಗುಡ ಅಲ್ಲ, ಈ ಕಡೆ ಕೆನರಾ ಬ್ಯಾಂಕ್ ಒಂದು ಐತೆ, ಅಲ್ಲಿ ಡ್ರಾಪು. ಸೊ ಬನ್ನಿ ಹೋಗೋಣ. ಅಲ್ಲಿ ಫುಡ್ ಕ್ಯಾರಿ ಮಾಡೋದಕ್ಕೆ ನಂಗೆ ಸಖತ್ ಬೇಜಾರಾಗ್ತೈತೆ. ನಂಗೆ ಗಾಡಿ ಓಡಿಸೋದಕ್ಕೂ ಟೆನ್ಷನ್ ಆಗ್ತಾಯಿಲ್ಲ, ಇದು ಫುಡ್ ಕ್ಯಾರಿ ಮಾಡೋದಕ್ಕೆ ಸಖತ್ತು ಕಷ್ಟ ಆಗ್ತೈತೆ. ಇವಾಗ ಲೇ ಪಿಯಾನೋ ಪಿಜ್ಜಾ ಅಂದರೆ ನಿಮಗೆ ಗೊತ್ತಲ್ಲ, ಪಿಜ್ಜಾ ಹೆಂಗೆ ತೊಗೊಂಡೋಗ್ಬೇಕು ಅಂತ. ಸೊ ಇವಾಗ ನಾನು ಕ್ಯಾರಿ ಮಾಡೋದ್ರಲ್ಲಿ ಹಂಗೆ ಮಾಡೋದು ಅನ್ಕೊಳ್ಳಿ, ಪಿಜ್ಜಾ ಉಲ್ಟಾ ಪಾಟ ಆಯಿತು, ತಿನ್ನೋದಕ್ಕೆ ಆಗೋದಿಲ್ಲ ಅಂತಲೇ ಬೇರೆ ಐಡಿಯಾ ಇಟ್ಟಿದ್ದೀನಿ. ನೋಡೋಣ ಇರಿ, ಇವತ್ತು ವರ್ಕೌಟ್ ಆದರೆ R15 ಕಂಟಿನ್ಯೂ ಮಾಡೋಣ. ಇಲ್ಲ ಅಂತಂದರೆ ಬಿಟ್ರಾ ವಾಲ್ಟ್ರಿ ಹೇಗಾದ್ರು ಫಿಕ್ಸ್ ಮಾಡಿ ಹತ್ತಾಕೊಂಬಂದ್ಬಿಡೋಣ. ಸುಮ್ಮನೆ ಇದ್ರಲ್ಲಿ ಕಷ್ಟ ಆಯ್ತದೆ ಫುಡ್ ಕ್ಯಾರಿ ಮಾಡೋದಕ್ಕೆ. ಇವಾಗ ಪಿಜ್ಜಾ ಯಾವ ರೇಂಜಿಗೆ ಕೊಡ್ತಾರೋ ಗೊತ್ತಿಲ್ಲ. ಕಮ್ಮಿ ಕೊಟ್ಟರೆ ಪರವಾಗಿಲ್ಲ, ತೊಗೊಂಡು ಆರಾಮಾಗಿ ಹೋಗ್ಬೋದು. ಜಾಸ್ತಿ ಕೊಟ್ಟರೆ ಪ್ರಾಬ್ಲಮ್. ಬನ್ನಿ ನೋಡೋಣ. ನಮ್ಮ ಅದೃಷ್ಟ ಬಂದು 2 ಪಿಜ್ಜಾ ಬಂದಿದೆ, ಅದಲ್ದಿರ ಹತ್ರನೇ ಬಂದಿದೆ. ಅದು ಸ್ವಲ್ಪ ಖುಷಿಯಾದ ವಿಚಾರ. ಸೊ ಬನ್ನಿ ತೊಗೊಳ್ಳೋಣ. 7824 ಅಣ್ಣ, 7824. ಥ್ಯಾಂಕ್ ಯು. ಡಿಸ್ಟೆನ್ಸ್ ಇದೆ ಹೇಳ್ತೀನಿ ಕೇಳಿ. ಜಸ್ಟ್ 1 kilometer. ಅದು ಹೆಂಗೆ ತೋರಿಸ್ತೈತೆ ನೋಡಿ ಅಂತಂದರೆ, ಒಂದು ಬುಕ್ ಸಪೋರ್ಟ್ಗೆ ಅಂತ ಇಟ್ಟಿದ್ದಿಲ್ಲ, ಅದು ಓದ್ಕೋಬೇಕು ಅಂತ ಇಟ್ಟಿದ್ದು. ಬಟ್ ಅದು ಹಂಗೆ ಇನ್ನೂ ಸೇಫ್ಟಿಯಾಗೈತೆ. 2 ಪೀಸ್ ಇಟ್ಟಿದ್ದಕ್ಕೆ ಎಷ್ಟು ದಪ್ಪಕ್ಕಂತೈತೆ ನೋಡಿ ಬ್ಯಾಗು. ಸೊ ಹಿಂಗೆ ಹಾಕ್ಕೊಂತೀವ, ಹಿಂಗೆ ಇಟ್ಕೊಬಿಡೋದು. ಆ್ಯಂಡ್ ಇದು ತಿರ್ಸಿಟ್ಕೊಬಿಡೋಣ ಹಿಂಗೆ ಬೆಸ್ಟು. ತಿರ್ಸಿಟ್ಕೊಂಡು ಎರಡನ್ನ ಬೇಕಾದ್ರೆ ನಾವು ಹಿಂಗೆ ಕೆರಡೆ ನಮ್ಮ ಕಟ್ಕೊಬಿಡೋಣ, ಆವಾಗ ಪರ್ಫೆಕ್ಟಾಗಿರುತ್ತೆ. ಸೊ ಇದೇ ನಾನು ಪ್ಲ್ಯಾನ್ ಮಾಡಿದ್ದಿದ್ದು. ನೋಡ, ಇನ್ನು ನಾನು ಇದ್ರ ಮೇಲೆ ಮಲ್ಕೋಬೇಕು. ಮಲ್ಕೊಂಡಾಗ ಪಿಜ್ಜಾ ಏನು ಗತಿ ಆಯ್ತದು. ವಿ ವಿಲ್ ಸಿ ಮ್ಯಾನ್, ವಾಟ್ ಹ್ಯಾಪನ್. ಬಾರೋಣ ಬೇಗ. ಸೊ
ಸೊ ಹಿಂಗೆ ಮೇಲೆ ಕಾಲು ಇಟ್ಕೊಂಡ್ಮೇಲೆ ಆರಾಮಾಗಿ ಐತೆ. ಪಿಜ್ಜಾ ಎಲ್ಲ ಓಕೆ ಅಪ್ಪ. ಈ ಗೇಕೇನ ಬಂತು ಅಂದ್ಕೊಳ್ಳಿ, ಮುಗೀತು ನನ್ನ ಕತೆ. ಸ್ವಿಗ್ಗಿ ಬ್ಯಾಗ್ ಹಿಂದೆ ಹಾಕ್ಕೋಬೋದಲ್ಲ ಅಂತ ಕೇಳ್ಬೋದು. ಸ್ವಿಗ್ಗಿ ಬ್ಯಾಗ್ ಹಿಂದೆ ಹಾಕ್ಕೊಂಡ್ವಿ ಅಂದ್ಕೊಳ್ಳಿ, ಅದು ಕರೆಕ್ಟಾಗಿ ಕೂರಬೇಕು. ಕೂತಿಲ್ಲ ಅಂತಂದರೆ ನನಗೆ ಕಷ್ಟ ಆಯ್ತದೆ. ಕರೆಕ್ಟಾಗಿ ಕೂರಿಸಿದ್ರೆ ಆ ಕಡೆ ಈ ಕಡೆ ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಕರೆಕ್ಟಾಗಿ ಕಟ್ಟಬೇಕು. ಕರೆಕ್ಟಾಗಿ ಕಟ್ಟೋದಲ್ದಿರ ಕರೆಕ್ಟಾಗಿ ನಿಧಾನಕ್ಕೆ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೇಕು. ಸೊ ಇದೆಲ್ಲ ಐತೆ. ಅದೇ ನಾವು ವಾಲ್ಟ್ ಇದ್ದರೆ ಆರಾಮಾಗಿ ಮುಂದೆ ಹಾಕೊಂಡು ಇಷ್ಟ ಬಂದಾಗ ಫುಡ್ ಇಟ್ಕೊಂಡ್ವಾ, ಸ್ಪಿಲ್ ಆಗೋಲ್ಲ, ಸ್ಪಾಯ್ಲ್ ಆಗೋಲ್ಲ, ಏನು ಪ್ರಾಬ್ಲಮ್ ಬರೋಲ್ಲ. ಆರಾಮಾಗಿ ನನ್ನ ಬಾಡಿ ನಾನು ಮಸ್ತಾಗಿ ಮಾಡ್ಕೊಂಡು ಹೋಗ್ತೀನಿ. ಅದಲ್ದಿರ ಫೋನ್ ಕ್ಯಾರಿ ಮಾಡೋದು ತುಂಬ ಈಸಿ. ಬ್ಯಾಗ್ ಮೇಲೆ ಮುಂದೆ ಬಿಟ್ಟಿರ್ತೀನ, ಬ್ಯಾಗ್ ಮೇಲೆ ಬಿಸಾಕ್ಬಿಟ್ರೆ ಸಾಕು, ಆರಾಮಾಗಿ ನೋಡಿಕೊಂಡು ಲೊಕೇಶನ್ ನೋಡ್ಕೋಬೋದು. ಕಾಲ್ಸ್ ಬಂದರೆ ಯಾರಾದ್ರೂ ಮಾಡ್ತವ್ರೆ ಅಂತ ನೋಡ್ಕೋಬೋದು. ಕೆಲವೊಂದು ಸಲ ಕಸ್ಟಮರ್ಸು ಮಾಡ್ತಾರೆ ಅದಕ್ಕೆ. ಸೊ ಬಿಲ್ಡಿಂಗ್ ನೇಮ್ ಅದಾರ ನೋಡಿಲ್ಲ, ಶ್ರೀ ದುರ್ಗಾ ರೆಸಿಡೆನ್ಸಿ ಇದೆ. ಶ್ರೀ ದುರ್ಗಾ ರೆಸಿಡೆನ್ಸಿ. ಆ್ಯಂಡ್ 4th ಫ್ಲೋರ್ ಹೋಗಿ D1ಗೆ ಕೊಡಬೇಕು. ಕೊಟ್ಬಿಟ್ಟು ಬರೋಣ ಬನ್ನಿ. ಸ್ವಲ್ಪ ಫುಡ್ ಕ್ಯಾರಿ ಮಾಡೋದೇ ಕಷ್ಟ ಅನ್ನಿಸ್ತೈತೆ. ನಾನು ಹೇಳ್ತಾ ಇದ್ದೀನಲ್ಲ, ಅದೊಂದೇ ನನಗೆ ಉರಿತಾ ಇರೋದು. ಅದು ಓಹೋ ಚಟ್ನಿ ಆಗಿಬಿಟ್ಟೈತೆ ಎಷ್ಟು ಬೇಗ. ಒಳ್ಳೆ ಏನಾಗಿದ್ದರೆ ಸಾಕು. ಅದೊಂದು ಎಕ್ಸೈಟ್ಮೆಂಟ್ ಇತ್ತು ನನಗೂ, ಕ್ಯೂರಿಯಾಸಿಟಿ ಎಕ್ಸೈಟ್ಮೆಂಟ್ ಹಾಳಾಗಿರೋದು. ಬಟ್ ನಿಮ್ಗೆ ಗೊತ್ತಾಗಿರ್ತಾ ಇರುತ್ತೆ, ಬಾಕ್ಸು ಇದಾಗ್ಬಿಟ್ಟೈತೆ, ಪ್ರೆಸ್ ಆಗಿಬಿಟ್ಟೈತೆ ಜಾಸ್ತಿ. ಡೈರೆಕ್ಟ್ 4th ಫ್ಲೋರ್ಗೆ ಲಿಫ್ಟಲ್ಲಿ ಹೋಗ್ಬಿಡೋಣ. ಇಲ್ಲಿ ನೋಡಿದ್ರೆ ಶ್ರೀ ದುರ್ಗಾ ರೆಸಿಡೆನ್ಸಿ ಅಂತ ಹಾಕೋರೆ. ಇಲ್ಲಿ ಕೆಳಗಡೆ ನೋಡಿದ್ರೆ ನೆಕ್ಸ್ಟು ಶ್ರೀ ದುರ್ಗಾ ರೆಸಿಡೆನ್ಸಿ ಅಂತ ಹಾಕೋ. क्या भैया? श्री दुर्गा रेसिडेंसी है ना? Which floor you want to go? D1. Huh? D1. B1? ये तो है 4th फ्लोर गए तो मेगा ऊपर ही तो है. ऊपर जाना और नहीं 4th फ्लोर पे ये वाला. ठीक है भाई ठीक. ಇನ್ನೊಂದು 4th ಫ್ಲೋರ್ ಹೋಗುವಂತವ್ರೆ. ಸರಿ ಆಯ್ತು, ಒಂದ್ಸಲ ಚೆಕ್ ಮಾಡಿಬಿಟ್ಟೆ ಹೋಗ್ಬಿಡೋಣ. ಯಾಕಂದರೆ ಇಲ್ಲಿ ಶ್ರೀ ದುರ್ಗಾ ರೆಸಿಡೆನ್ಸಿ ಅಂತ ಹಾಕೋರಲ್ಲ, ಸೊ ಅದರಿಂದ. ಕಮ್ ಇನ್ಸೈಡ್ ರೈಟ್ ಸೈಡ್, ದೇರ್ ಇಸ್ ಎ ಲಿಫ್ಟ್, 4th ಫ್ಲೋರ್, ಫ್ಲಾಟ್ ನಂಬರ್ D1. ಚೆಕ್ ಮಾಡೋಣ. ಇಲ್ಲಾಂದರೆ 302 ಎರಡೇ ಇರೋದು. ನಾವು ಬಂದಿರೋಂಥ ಲೊಕೇಶನ್ ತಪ್ಪಿದೆ. ಮುಚ್ಕೊಂಡು ಕೆಳಗಡೆ ಹೋಗೋಣ. ಕೆಳಗಡೆ ಹೋಗ್ಬಿಟ್ಟು ಪಕ್ಕದ ಬಿಲ್ಡಿಂಗಲ್ಲಿ ಹೋಗಿ ಕೊಟ್ಬಿಟ್ಬಿಡೋಣ. ಸೊ ಈಚೆ ಆ್ಯಂಡ್ 4th ಫ್ಲೋರಲ್ಲಿ ಕೊಟ್ಬಿಟ್ಟು ಬರಬೇಕು. ಸೊ ನಾವು ಹೋಗಿದ್ದು ಆ ಬಿಲ್ಡಿಂಗು, ಬರ್ಬೇಕಾದ್ರೆ ಇದು ಈ ಬಿಲ್ಡಿಂಗು. ಕರೆಕ್ಟಾಗಿ ಬಂದಾಯ್ತು. ಈಗ 4th ಫ್ಲೋರ್ಗೆ ಹೋಗಿ ಕೊಟ್ಬಿಟ್ಟು ಹೋಗ್ಬಿಡೋಣ. ಆ್ಯಂಡ್ ಸ್ವಿಗ್ಗಿ ಕೇಳ್ಕೊಳ್ಳೋದೊಂದೇ ಅಪ್ಪ, ಕೇಕ್ ಆರ್ಡ್ರ್ ಮಾತ್ರ ಕೊಡ್ದೇ ಇದ್ದರೆ ಸಾಕು. ನೆಕ್ಸ್ಟ್ ಆರ್ಡ್ರ್ ಬಿದ್ದಿದೆ ನೋಡಿ. ಸೊ ಇದು ಲೊಕೇಶನ್ ಬಂದು ಎಲ್ಲಿದೆ ಅಂತಂದರೆ ಈ ಕಡೆ ಇದೆ, ಬಾರ್ಬಿಕ್ಯೂ ಅರಕೆರೆ ಹತ್ರ. ಸೊ ಇದರ ಲೊಕೇಶನ್ ಬಂದು ಹತ್ತತ್ರ 6 ಕಿಲೋಮೀಟರ್ಸ್ ತೋರಿಸ್ತೈತೆ. ಸೊ ಅದರಿಂದ 80 ರೂಪೀಸ್ ಏನೋ. ಸೊ ಅದರಿಂದ ನಾನು ಇದು ರಿಜೆಕ್ಟ್ ಮಾಡ್ತೀನಿ. ಯಾಕಂತಂದರೆ ಇವಾಗ ನನಗೆ ಫಿಕ್ಸ್ಡು ಕೊಡ್ತಾ ಇರೋದು, ನೀನು 10 ಕಿಲೋಮೀಟ್ರ್ ಆದರೂ ಹೋಗು, 20 ಕಿಲೋಮೀಟ್ರ್ ಆದರೂ ಹೋಗು, ನಾನು ಕೊಡೋದು 80 ರೂಪಾಯಿ ಮಾತ್ರ. ಸೊ ಇಲ್ಲಿಂದ ನಾನು ಇಲ್ಲಿಗೆ ಬಂದಿದ್ದಕ್ಕೆ 80 ರೂಪಾಯಿ ಕೊಟ್ಟ. ಸೊ ಅದರಿಂದ ನಂಗೆ ಹತ್ರನೇ ಬರುತ್ತೆ ನೋಡಿ. ಹೇಳಿ ಬಾಯಿ ಮುಚ್ಚಿಲ್ಲ, ಹತ್ರನೇ ಬಿತ್ತು. ವಿಟಿಲಿಟಿ ಅಂತ. ಸೊ 1.6 ಕಿಲೋಮೀಟರ್ಸ್ ಅಷ್ಟೇ, 80 ರೂಪೀಸ್. ಎಲ್ಲಿ? ವೇಗಾ ಸಿಟಿ ಮಾಲ್ ಹತ್ರ. ಸೊ ಈ ಥರ ನೋಡ್ಕೊಂಡು ಆ್ಯಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಈ ಟೈಮಲ್ಲಿ. ಅದು ನಾರ್ಮಲ್ ಮ್ಯಾಂಡೇಟರಿ ಆಗುತ್ತೆ. ಇವಾಗ ನನ್ನದು ಮ್ಯಾಂಡೇಟರಿನೇ. ಒಂದು ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ದೀನ, ಇನ್ನೊಂದು ಆರ್ಡ್ರ್ ಕ್ಯಾನ್ಸಲ್ ಮಾಡ್ಬೋದು. ಅದ್ರ ಮೇಲೆ ಪೆನಾಲ್ಟಿ ಆಗ್ತಾನೆ, ಎಷ್ಟು 40 ರೂಪಾಯಿ. ಸೊ ಅದಕ್ಕೆ ಹುಷಾರಾಗಿ ಮಾಡ್ಕೊಂಡು ಹೋಗಬೇಕು. ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ಮಾಡಬೇಕು. ಏನು ಲೊಕೇಶನ್ ಬಂದಿದ್ದೀವಿ, ಇದು ಎಲ್ಲಿದೆ ಅಂತಂತಂದರೆ ಈ ಥರ ಲೊಕೇಶನ್ ಇರುತ್ತೆ. ಇಲ್ಲಿ 1st ಫ್ಲೋರ್ ಹೋಗಬೇಕು, ಲೆಫ್ಟ್ ಸೈಡಲ್ಲಿರುತ್ತೆ. ಇದೇ ಲೊಕೇಶನ್. ಸೊ ನಾನು ಫುಡ್ ತೊಗೊಂಡು ಕಂಟಿನ್ಯೂ ಮಾಡ್ತೀನಿ ನೋಡಿ. ನಮ್ಮ ಹೊಸ ಸಬ್ಸ್ಕ್ರೈಬರ್, मेरा भैया का भी एक चैनल है, वो कब से करता? मेरा भैया का, बड़ा भाई का. तुम कब स्टार्ट करेगा भैया? मैं करेंगे वो मैक लेने के बाद, कैमरा लेने के बाद करेंगे. तुम हिंदी पे करता है क्या? हिंदी पे करता. जाकॉफ वो कहाँ है? ये मेरा भैया का चैनल है. ठीक है भैया, थैंक यू. फिर से मिलेगा, कॉल करा ना. हाँ ठीक है भैया. ಸೊ ನಮ್ಮ ಹೊಸ ಸಬ್ಸ್ಕ್ರೈಬರ್ ಇವಾಗ ಇಲ್ಲೇ ಮೀಟ್ ಆದರು. ಸೊ ನಾವು ಇದರಲ್ಲಿ ಮಾಡ್ತಾಯಿದ್ದೀವಿ, ಏನು ಮಾಡೋಣ. ಸೊ ಇವಾಗ ಡ್ರಾಪ್ ಲೊಕೇಶನ್ ಹೋಗೋಣ ಬರ್ರಿ. ಇಲ್ಲಿ ಹೊಸ್ದಾಗಿ ರೋಡ್ ಹಾಕಿದ್ದಾರೆ, ಮಸ್ತಾಗೈತೆ ರೋಡ್ ಮಾತ್ರ. ಆ್ಯಂಡ್ ಇಲ್ಲಿಂದ ಲೊಕೇಶನ್ನು ಜಸ್ಟ್ 600 ಮೀಟರ್ಸ್ ಅಂತ ಹೇಳ್ತೈತೆ ಗೂಗಲ್ ಮ್ಯಾಪ್. ನಾವು ಮುಗಿಸ್ಬೇಕು. ಇನ್ನು ಸ್ವಲ್ಪ ಹೊತ್ತು ನೋಡ್ತೀನಿ. ಫೋನಲ್ಲಿ ಬೇರೆ ಚಾರ್ಜಿಂಗ್ ಇಲ್ಲ, ಮನೆಗೆ ಹೋಗ್ಬಿಟ್ಟು ಪವರ್ ಬ್ಯಾಂಕ್ ತೊಗೋಬೇಕು. ಇಲ್ಲ ಅಂತ
ಯಪ್ಪ ಮಾಡೋ ಅಷ್ಟಲ್ಲಿ ಸಾಕಾಗ್ಬಿಡುತ್ತೆ. ನೀವು 3rd ಫ್ಲೋರಲ್ಲಿ COD ಬೇರೆ ಎಷ್ಟು ಗೊತ್ತಾ? ಎಲ್ಲಿ ಕಾಣ್ತಾನೆ ಇಲ್ಲ ತೊಳಿ. ಪೇಮೆಂಟ್ ಹೋಗಿ ಅಣ್ಣ. ಹಾಂ ಸೊ ಇವಾಗ ನೆಕ್ಸ್ಟ್ ಆರ್ಡ್ರ್ ಬಂದು ಬರ್ಗರ್ ಕಿಂಗ್ ಮಂತ್ರಿಯಲ್ಲಿ ಕ್ಯಾನ್ಸಲ್ ಬಿದ್ದೈತೆ ವಿತ್ ಟಿಪ್ಸ್ 100 ರೂಪೀಸ್ ಈ ಆರ್ಡ್ರಿಗೆ. ಸೊ ಬಂದಿರೋಣ ಐತೆ ಆರಾಮಾಗಿ ಬೇಗ ಮುಗಿಸ್ಬೋದು. ಹೋಗೋಣ. ಇವಾಗ ಮಸ್ತ್ ಕಾಮಿಡಿ ಏನು ಅಂತಂತಂದರೆ ವೇಗಾ ಸಿಟಿ ಮಾಲ್ ಒಳಗೆ ಹೋಗ್ತಾಯಿದ್ದೀವಿ ನಾವು. ಅದು ಈ ಗಾಡಿಯಲ್ಲಿ ತೊಗೊಂಡು ಎಂಟ್ರಿ ಕೊಟ್ಟಿದ ತಕ್ಷಣ ಸೆಕ್ಯೂರಿಟಿ ಏನು ಅಂತಾರೆ ನೋಡಬೇಕು. ಅದೇ ನನಗೆ ಇವಾಗ ಒಂಥರ ಕ್ಯೂರಿಯಾಸಿಟಿ ಐತೆ. R15 ಎಂಟ್ರಿ ಇಟ್ಕೊಂಡು ಕೇಳ್ತಾರೆ ಎಲ್ಲಿ ಅಂತ, ಸ್ವಿಗ್ಗಿ ಅಂತ ಹೇಳ್ತೀವಿ. ಆಮೇಲೆ ಶಾಕ್ ಆಯ್ತಾರೆ ನೋಡೋಣ. ಓಡೆ ನೋಡೆ ಕಂದ ಇರಪ್ಪ ಒಂದು ನಿಮಿಷ.